ಗ್ರೌಂಡ್ ಪ್ಲಸ್ ಫಸ್ಟ್ ಕಟ್ಕೊಂಡಿದ್ದೀನಿ, ಇನ್ನೂ ಒಂದು ಕಟ್ಕೋಬೇಕು ಅಂತ ಆಸೆ ಇದೆ. ಆಮೇಲೆ ಪರ್ಮಿಷನ್ಸ್ ಎಲ್ಲ ತೊಗೊಳ್ಳೋಕ್ಕೆ ರೆಡಿ ಇದ್ದೀನಿ ನಾನು ಅಂತ ಅಂದವ್ರಿಗೆ ನೀವು ಅದನ್ನು ಕಟ್ಕೊಡ್ತೀರಿ ಅಂತಂದರೆ ಅದಕ್ಕೇನು ಪ್ರೈಸ್ ಆಗುತ್ತೆ? ಅದರದ್ದು ಹಿಸ್ಟ್ರಿ ನಮಗೆ ಗೊತ್ತಿರಲ್ಲ. ಓಕೆ, ಕ್ಲೈಂಟ್ಸಿಗೆ ನಾಲೆಜ್ ಇರಲ್ಲ. ಪಿಲ್ಲರ್ ಕೌಂಟ್ ಮಾಡ್ಕೊಬೋದು, ಫೌಂಡೇಶನ್ ಎಷ್ಟು ಹೋಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. 3 ಫೀಟ್ ಇರ್ಬೋದು, 2 ಫೀಟ್ ಇರ್ಬೋದು, 1.5 ಫೀಟ್ ಇರ್ಬೋದು. ಏನು ಮಾಡಿದವರು ದೇವರಿಗೆ ಗೊತ್ತು. ಸರ್ ನೋಡಿ ಸರ್, ನಾನು ಇದರಲ್ಲಿ 12 ರಾಡ್ ಹಾಕಿದ್ದೇನೆ ಅಂತ ಬಿಟ್ಟು ಮೇಲೆ ರಾಡ್ ಮಾತ್ರ 3 ಫೀಟದ ಮೇಲೆ ಕಾಂಕ್ರೀಟ್ಗೆ ಹಾಕ್ಬಿಟ್ಟು ಮೇಲೆ ಬಿಟ್ಟಿರ್ತಾರೆ ಟೆರೆಸ್ನಲ್ಲಿ. ದಟ್ಸ್ ಆಲ್ ಫೋರ್ಜರಿ. ಒಳಗಡೆ ಇರುತ್ತೆ. ಸೊ ಸೇಫ್ಟಿ ಪರ್ಪಸ್ಗೆ ಕೈ ಹಾಕಲ್ಲ ನಾವು ಅಂಥದ್ದು. ನಾನು ಯಾರೊಬ್ಬರು ಫ್ರೆಂಡ್ ಇರ್ತಾರೆ, ಸಿಮೆಂಟನ್ನು ಸೇಲ್ ಮಾಡ್ತಿರ್ತಾರೆ, ಅವ್ರ ಮೂಲಕ ಸಿಮೆಂಟ್ ತೊಗೋಬೇಕು. ಇನ್ನೂ ಕೆಲವರು ವುಡ್ಡು. ನಿಮಗೆ 10 ಲಕ್ಷ ರೂಪಾಯಿಗೆ ಸಿಮೆಂಟ್ ವ್ಯಾಪಾರ ಕೊಡ್ತೀನಿ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇಲ್ಲ ವುಡ್ ವ್ಯಾಪಾರ 15 ಲಕ್ಷ ರೂಪಾಯಿ ಕೊಡ್ತೀನಿ ತಿಂಗಳಿಗೆ. ನೀವು ನನಗೆ ಸ್ಪೆಷಲಾಗಿ ಕೊಡ್ತೀರಾ, ಇಲ್ಲ ಸಮ್ ರ್ಯಾಂಡಮ್ ಪರ್ಸನ್ ವಾಕ್ಸ್ ಟು ಯು ಅನ್ ಜೀವನಕ್ಕೆ ಒಂದು ಸತಿ ತೊಗೊಳೋರಿಗೆ ಬೆಸ್ಟ್ ಪ್ರೈಸ್ ಕೊಡ್ತೀರಾ? ಸಿಂಪಲ್ ಲಾಜಿಕ್. ನಿಮಗೆ ನಾನು ಆಬ್ವಿಯಸ್ಲಿ ಖಂಡಿತ. ಸೊ ನನ್ನ ಪ್ರೈಸ್ ಬಂದ್ಬಿಟ್ಟು ನೋ ಒನ್ ಕ್ಯಾನ್ ಮ್ಯಾಚ್. ಇವತ್ತು ನನ್ನ ಹತ್ರ ಎಷ್ಟೋ ಕ್ಲೈಂಟ್ಸ್ ಇದ್ದಾರೆ, 4-5 ವರ್ಷ ಆಗಿದೆ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಕೊಟ್ಟು. ಇವತ್ತಿಗೂ ನಾನು ಫ್ರೀ ಸರ್ವಿಸ್ ಕೊಡ್ತಿದ್ದೀನಿ ಅವರಿಗೆ. 4-5 years ನಥಿಂಗ್ ರಿಟರ್ನ್. ಅಗ್ರಿಮೆಂಟ್ರಲ್ಲಿ ಎಲ್ಲೂ ಬರ್ದಿಲ್ಲ 5 ವರ್ಷ ಫ್ರೀ ಸರ್ವಿಸ್ ಕೊಡ್ತೀನಿ. ಬಿಕಾಸ್ ಆ ಕ್ಲೈಂಟ್ಸ್ ಬಂದ್ಬಿಟ್ಟು ಲಿಟ್ರಲಿ ದೇ ಆರ್ ಬಿಹೇವಿಂಗ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ವಿತ್ ಮೀ. ಅರ್ಥ ಇದೆ ಸರ್? ನನ್ನ ಅಲ್ಲಿ ಆ ರೇಂಜ್ಗೆ ತೊಗೊಂಡು ಇಟ್ಟಿದ್ದಾರೆ. ಆ ಮರ್ಯಾದೆ ಮನುಷ್ಯನಿಗೆ ಏನು ಸರ್ ಬೇಕು ಎಂಡ್ ಆಫ್ ದ ಡೇ? ಆ ಮರ್ಯಾದೆ, ಆ ಖುಷಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಬಿಸ್ನೆಸ್ ಮನ್ಗಳು, ಪರ್ಸನ್ಗಳು ಬಂದು ತಮ್ಮ ಬಿಸ್ನೆಸ್ ಬಗ್ಗೆ ಹೇಳ್ತಾ ನಮಗೆ ಎಜುಕೇಟ್ ಮಾಡ್ತಾರೆ, ನಮ್ಮ ಮನಸ್ಸಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಮತ್ತು ನಮಗೆ ಇನ್ಸ್ಪೈರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್, ಈ ಕಂಪನಿಯ ಓನರ್ ಮತ್ತು MD ಆಗಿರುವಂಥ ರಿಯಾಜ್ ಅಹಮದ್ ಅವರು. ರಿಯಾಜ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇವತ್ತು ನಾನು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಅಂತಂದರೆ, ಎಕ್ಸಿಸ್ಟಿಂಗ್ ಬಿಲ್ಡಿಂಗ್, ಆಲ್ರೆಡಿ ಒಂದು ಬಿಲ್ಡಿಂಗ್ ಯಾವಾಗೋ ಒಂದು ಕಾಲಕ್ಕೆ ಒಂದು ಸ್ವಲ್ಪ ದುಡ್ಡಿತ್ತು, ಹಿಂಗಾಗಿ ಒಂದು ಗ್ರೌಂಡ್ ಫ್ಲೋರ್ ಕಟ್ಕೊಂಡ್ಬಿಟ್ಟಿದ್ವಿ. ಈಗ ನಾನು ಮೇಲೆ ಒಂದು 2 ಫ್ಲೋರ್ ಕಟ್ಕೋಬೇಕು ಅಂತ ಆಸೆ ಇದೆ, ಅಥವಾ ಗ್ರೌಂಡ್ ಪ್ಲಸ್ ಫಸ್ಟ್ ಕಟ್ಕೊಂಡಿದ್ದೀನಿ, ಇನ್ನೂ ಒಂದು ಕಟ್ಕೋಬೇಕು ಅಂತ ಆಸೆ ಇದೆ. ಆಮೇಲೆ ಪರ್ಮಿಷನ್ಸ್ ಎಲ್ಲ ತೊಗೊಳ್ಳೋಕ್ಕೆ ರೆಡಿ ಇದ್ದೀನಿ ನಾನು ಅಂತ ಅಂದವ್ರಿಗೆ ನೀವು ಅದನ್ನು ಕಟ್ಕೊಡ್ತೀರಿ ಅಂತಂದರೆ ಅದಕ್ಕೇನು ಪ್ರೈಸ್ ಆಗುತ್ತೆ ಅನ್ನೋದು ಪ್ರಶ್ನೆ. ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಸರ್. ನಾವು ಅರ್ಲಿಯರ್ ವಿ ಯೂಸ್ ಟು ಡು ಮನೆ ಕಟ್ತಿದ್ವಿ, ಬಟ್ ಇವಾಗ ಸದ್ಯ ಸ್ಟಾಪ್ ಮಾಡಿದ್ದೀವಿ. ರೀಸನ್ ಬಿಕಾಸ್ ಇಸ್ ಸಮಥಿಂಗ್ ಲೈಕ್ ದಿಸ್. ನಾರ್ಮಲ್ ಆಗಿ ಮನೆ ಕಟ್ಟೋರು ಯಾರು ಕಟ್ತಾರಂದರೆ ಮನೆ ಪರ್ಚೇಸ್ ಮಾಡಿರೋರು ಸಾಮಾನ್ಯವಾಗಿ. ಅದರದ್ದು ಹಿಸ್ಟ್ರಿ ನಮಗೆ ಗೊತ್ತಿರಲ್ಲ. ಓಕೆ, ಕ್ಲೈಂಟ್ಸಿಗೆ ನಾಲೆಜ್ ಇರಲ್ಲ. ಪಿಲ್ಲರ್ ಕೌಂಟ್ ಮಾಡ್ಕೊಬೋದು, ಫೌಂಡೇಶನ್ ಎಷ್ಟು ಹೋಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. 3 ಫೀಟ್ ಇರ್ಬೋದು, 2 ಫೀಟ್ ಇರ್ಬೋದು, 1.5 ಫೀಟ್ ಇರ್ಬೋದು. ಏನು ಮಾಡಿದವರು ದೇವರಿಗೆ ಗೊತ್ತು. ಸೊ ಬಿಲ್ಡಿಂಗ್ ಸ್ಟ್ರೆಂತು ಮ್ಯಾಟರ್ಸ್ ಅ ಲಾಟ್. ಇವಾಗ ನಾವು ಕಟ್ಟ ಮನೆ ಬಗ್ಗೆ, ಕ್ವಾಲಿಟಿ ಬಗ್ಗೆ ನಮಗೆ 200% ಅಶ್ಯೂರೆನ್ಸ್ ಗೊತ್ತು. ನಮ್ಮ ಒಂದು ಬಿಲ್ಡಿಂಗು ಇನಿಷಿಯಲ್ ಪ್ಲ್ಯಾನ್ ಆದಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ರಲ್ಲಿ ನಾವು ಡಿಸೈನ್ ಮಾಡ್ತೀವಿ, ಎಷ್ಟು ಸ್ಟೀಲ್ ಬೇಕು, ಯಾವ ಥರ ಕಾಂಕ್ರೀಟ್ ಆಗಬೇಕು, ಬಿಲ್ಡಿಂಗ್ ಸೇಫ್ಟಿಗೆ ಏನಾಗುತ್ತೆ ಅನ್ನೋದು ವಿ ವಿಲ್ ಟೇಕ್ ಎಕ್ಸ್ಟ್ರಾ ಮೈಲ್. ಇವಾಗ ಭಾಳಷ್ಟು ಜಾಗದಲ್ಲಿ ಬಿಲ್ಡಿಂಗ್ ತೊಗೊಂಡಿರೋ ಜಾಗದಲ್ಲಿ ಟು ಲುಕ್ ಬಿಲ್ಡಿಂಗ್ ಫ್ಯಾನ್ಸಿ, ಬಿಲ್ಡರ್ ವಿಲ್ ಕನ್ಸ್ಟ್ರಕ್ಟ್ ಆ್ಯಂಡ್ ಸೆಲ್ ಅ ಬಿಲ್ಡಿಂಗ್ ವಿತ್ ಹೈ ಲುಕ್ಸ್ ಎಕ್ಸ್ಟೀರಿಯರ್, ಇಂಟೀರಿಯರ್ ವಿಲ್ ನಾಟ್ ಹ್ಯಾವ್ ದ ಸೇಮ್. ಇವಾಗ ನನಗೊಂದು 30-40 ಬಿಲ್ಡಿಂಗ್ರಲ್ಲಿ G+2 ಮನೆ ಕಟ್ಟಬೇಕಾದ್ರೆ 12 to 14 ಪಿಲ್ಲರ್ಸ್ ಬಂದೇ ಬರುತ್ತೆ. ಅವರಲ್ಲಿ 7 to 8 ಮಾತ್ರ ಕೊಟ್ಟಿರ್ತಾರೆ. ಎವ್ರಿಥಿಂಗ್ ವಿಲ್ ಬಿ ಹಿಡನ್ ದ ವಾಲ್. ಗೊತ್ತಿರಲ್ಲ. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಡ್ಯಾಮೇಜ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ದಟ್ ವಿಲ್ ಬಿ ಟೂ ಲೇಟ್. ಆವಾಗ ನಾವು ಕಸ್ಟಮರ್ಗೆ ಬ್ಯಾಕ್ ಆಫ್ ಆದರೆ ಕಸ್ಟಮರ್ ಜಗಳಕ್ಕೆ ಬರ್ತಾರೆ. ಬ್ಯಾಕ್ ಆಫು ಹಾಕೋಕ್ಕಾಗಲ್ಲ. ಕೆಲಸ ಮುಗಿಸಿದ್ರೆ ಬಿಲ್ಡಿಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರಪ್ಪ ಮನೆ ಕಟ್ಟಿದ್ರು, ಇವ್ರು ಕಟ್ಟಿದ್ರು, ನಮ್ಮ ಮೇಲೆ ಒಂದು ಲೇಬಲ್ ಬಂದುಬಿಡುತ್ತೆ. ಸೊ ವಿ ಆರ್ ನಾಟ್ ರೆಡಿ ಟು ಟೇಕ್ ರಿಸ್ಕ್. ಈ ಕಂಪನಿ ನೆಕ್ಸ್ಟ್ ಜನ್ರೇಷನ್ ಹ್ಯಾಂಡಲ್ ಮಾಡಬೇಕನ್ನೋದೇ ನನ್ನ ಡ್ರೀಮ್. ಸೊ ಅದಕ್ಕೆ ಇಷ್ಟೊಂದು ಹಾನೆಸ್ಟಾಗಿ ಇಷ್ಟೊಂದು ಕಷ್ಟಪಟ್ಟು ಕಂಪನಿ ನಡೆಸಿದ್ದೀವಿ ವಿತ್ ಅ ಲೋ ಪ್ರಾಫಿಟ್. ಆ ಥರ ಏನಾದರೂ ಮಾಡೋಕ್ಕೆ ಹೋದರೆ ವಿ ಮೈಟ್ ಫಾಲ್ ಡೌನ್. ಸೊ ಅದ್ರ ನನಗೆ ಇಂಟ್ರೆಸ್ಟ್ ಇಲ್ಲ ಅದರಿಂದ. ಸರ್, ಈಗ ಮನೆ ನಾನು ಸ್ವಂತ ಕಟ್ಸಿದ್ದೀನಿ ಅಂತ ಅಂದ್ಕೊಳ್ಳಿ, ಅಥವಾ ನನಗೆ ಗೊತ್ತಿರೋ ಬಿಲ್ಡರ್ ಮೂಲಕನೇ ಕಟ್ಸಿದ್ದೀನಿ ಅಂತ ಅಂದ್ಕೊಳ್ಳಿ, ಮತ್ತು ಅದರ ಸ್ಟ್ರೆಂತ್ ಎಲ್ಲ ಕರೆಕ್ಟಾಗಿದೆ ಅಂತ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಟ್ಟರೆ ನೀವು ಕಟ್ತೀರಾ? ಆ ಫ್ಲೋರ್ ಪ್ಲ್ಯಾನು, ಅದರ ಡೀಟೇಲ್ ಎಲ್ಲ ಇದ್ದರೆ ದೆನ್ ವಿ ವಿಲ್ ಟೆಸ್ಟ್. ನಾವು ಅವಾಗ ಕ್ಲೈಂಟಿಗೆ ಹೇಳ್ತೀವಿ, ಸರ್ ಇದನ್ನೆಲ್ಲ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಾಗ ಬಿಲ್ಡಿಂಗ್ ಡ್ಯಾಮೇಜ್ ಆಗುತ್ತೆ, ಇಫ್ ಇಟ್ ಇಸ್ ಆಲ್ ಓಕೆ ದೆನ್ ವಿ ಆರ್ ಓಕೆ ವಿತ್ ಇಟ್ ಅನ್ನೋ ಥರ. ಏನು ಡ್ಯಾಮೇಜ್ ಆಗುತ್ತೆ? ಲೈಕ್ ಎಷ್ಟೊಂದು ಪಿಲ್ಲರ್ ಇದೆ ಓಡ್ ನೋಡ್ಬೇಕು. ಇವಾಗ ಭಾಳಷ್ಟು ಬಿಲ್ಡರ್ಸ್ ಏನು ಮಾಡ್ತಾರೆ, ಕ್ಲೈಂಟ್ನ ಖುಷಿ ಮಾಡೋಕ್ಕೆ ಪರ್ಚೇಸ್ ಮಾಡಿರ್ತಾರೆ ಬಿಲ್ಡಿಂಗು. ಸರ್ ನೋಡಿ ಸರ್, ನಾನು ಇದರಲ್ಲಿ 12 ರಾಡ್ ಹಾಕಿದ್ದೇನೆ ಅಂತ ಬಿಟ್ಟು ಮೇಲೆ ರಾಡ್ ಮಾತ್ರ 3 ಫೀಟದ ಮೇಲೆ ಕಾಂಕ್ರೀಟ್ಗೆ ಹಾಕ್ಬಿಟ್ಟು ಮೇಲೆ ಬಿಟ್ಟಿರ್ತಾರೆ ಟೆರೆಸ್ನಲ್ಲಿ. ದಟ್ಸ್ ಆಲ್ ಫೋರ್ಜರಿ. ಒಳಗಡೆ 6 ಇರುತ್ತೆ. ಪಿಲ್ಲರ್ ಒಳಗಡೆ ಓನ್ಲಿ 6 ಇರುತ್ತೆ.
ಅದಕ್ಕೆ ನಾನು ಹೇಳೋದು, ಸ್ವತಃ ನಿಮ್ಮ ಹತ್ರ ಕಡಿಮೆ ದುಡ್ಡಿದ್ರೆ ನೀವೇ ನಿಂತ್ಕೊಂಡು ಬಿಲ್ಡಿಂಗ್ ಕಟ್ಟಿಸಿ. ನಿಮಗೆ ಗೊತ್ತಿರುತ್ತೆ ಯಾವ ಥರ ಸಿಮೆಂಟ್ ಹಾಕ್ತಿದ್ದೀವಿ, ಎಷ್ಟೊಂದು ರಾಡ್ಸ್ ಇದೆ, ಎಷ್ಟೊಂದು ಪಿಲ್ಲರ್ ಸೈಜ್ ಏನಿದೆ, ಎಷ್ಟು ಪಿಲ್ಲರ್ ಇದೆ, ಬಿಲ್ಡಿಂಗ್ ಕ್ವಾಲಿಟಿ ಹೆಂಗಿದೆ, ಪ್ರತಿಯೊಂದು ನಿಮಗೆ ಗೊತ್ತಿರುತ್ತೆ. ದೇರ್ ಇಸ್ ನೋ ಕಾಂಪ್ರಮೈಸ್ ಇನ್ ದಿಸ್. ಬಟ್ ಬೇರೆಯವ್ರು ಕಟ್ಟಿದರೆ ಅದರಲ್ಲಿ ಎಲ್ಲ ನನ್ನ ಎಕ್ಸ್ಪೆರಿಮೆಂಟ್ಸ್ ಆಗಿರೋದಕ್ಕೆ ನಾನು ಇದೆಲ್ಲ ಹೇಳ್ತಿರೋದು. ನನ್ನ ಪರ್ಸ್ನಲ್ಲು ಒಂದು ಕೆಲವು ಜಾಗದಲ್ಲಿ ಬಿಲ್ಡಿಂಗ್ ತೊಗೊಂಬಿಟ್ಟು ದೆನ್ ವಿ ವಿಲ್ ನಾಟ್ ಬಿ ಇನ್ ಅ ಸ್ಟೇಜ್ ಟು ಟೆಲ್ ದ ಓನರ್ ನೀವು ಮೋಸ ಹೋಗಿದ್ದೀರಾ ಸರ್, ನಿಮ್ಗೆ ಈ ಥರ ಮೋಸ ಮಾಡಿದ್ದಾರೆ ಕಟ್ಟಿರೋರು ಅಂತ ಹೇಳೋಕ್ಕೂ ಆಗಲ್ಲ. ನಾವು ಒಂದು ಹಾಫ್ ವಿ ಆರ್ ಆಲ್ರೆಡಿ ಪಾಸ್ಡ್ ಆ ಥರ ಒಂದು ಸಿನಾರಿಯೋಗೆ ತಲ್ಬಿಡ್ತೀವಿ. ಆಮೇಲೆ ತಿರ್ಗಿ ಎಕ್ಸ್ಟ್ರಾ ಪಿಲ್ಲರ್ಸ್ ಆಗಬೇಕು ಬಿಲ್ಡಿಂಗ್ ಸೇಫ್ಟಿ ಮಾಡೋಕ್ಕೆ. ನಾವು ಕಟ್ಟಬೇಕು, ಖಂಡಿತ ಕಟ್ಟಲೇಬೇಕು, ಬಿಟ್ಟು ಹೋಗೋಕ್ಕಾಗಲ್ಲ ತೊಗೊಂಡ್ಮೇಲೆ. ಅದು ತಿರ್ಗಿ ಎಕ್ಸ್ಟ್ರಾ ಪಿಲ್ಲರ್ ಆಗಬೇಕು. ಅವಾಗ ಕಾಸ್ಟ್ ಹೇಳಿದ್ರೆ ಕಸ್ಟಮರ್ ಬೇಜಾರು ಮಾಡ್ಕೊತಾರೆ, ಏನು ಸರ್ ಹೇಳುವಾಗ ಹಿಂಗೆ ತೊಗೊಂಡ್ರಿ, ಒಂದು ಮಾತು ಹೇಳ್ದು ಇವಾಗ ಮಾತು ಚೇಂಜ್ ಮಾಡ್ತಿದ್ದೀರಾ. ಸ್ಕೋಪ್ ಚೇಂಜ್ ಆಗಿರುತ್ತೆ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಮೇಲೆ ಕಟ್ಟಿದ್ರೆ ಪ್ರಾಫಿಟ್ ಜಾಸ್ತಿ. ಹೌದು. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಇಫ್ ಐ ಆಮ್ ಲುಕಿಂಗ್ ಓನ್ಲಿ ಫಾರ್ ಮನಿ, ಮೇಲೆ ಮನೆ ಕಟ್ಟಿದ್ರೆ ಜಾಸ್ತಿ ಪ್ರಾಫಿಟ್. ವೈ? 6 to 7 lakh ಫೌಂಡೇಶನಲ್ಲಿ ನೀವು ಏನು ಖರ್ಚು ಮಾಡ್ತಿದ್ದೀರೋ ಮೇಲೆ ಕಟ್ಟೋದ್ರಲ್ಲಿ ಖರ್ಚಿಲ್ಲ. ಡೈರೆಕ್ಟ್ ಇರೋ ಪೋರ್ಷನ್ ಮೇಲೆ ಕಟ್ಕೊಂಡು ಹೋಗ್ತಿದ್ದೀರಾ ನೀವು. ಬಟ್ ಯು ಕ್ಯಾನ್ ಚಾರ್ಜ್ ದ ಸೇಮ್ ಪ್ರೈಸ್. ಜನ ಕೊಡೋಕ್ಕೆ ರೆಡಿ ಇದ್ದಾರೆ, ಬಟ್ ಕ್ವಾಲಿಟಿ ವಿಲ್ ನಾಟ್ ರಿಮೈನ್ ದ ಸೇಮ್. ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನೀವು ಭಯ ಪಡ್ತಾ ಇರ್ಬೇಕು ಜೀವನ ಪೂರ್ತಿ, ಆ ಬಿಲ್ಡಿಂಗ್ ಏನಾದರೂ ಆದರೆ ನನ್ನ ಹೆಸರು ಹೋಗುತ್ತಲ್ಲ, ಆ ಬಿಲ್ಡಿಂಗ್ ಏನಾದರೂ ಆದರೆ ನನ್ನ ಹೆಸರು ಹೋಗುತ್ತಲ್ಲ ಅನ್ನೋಂಥ ಭಯ ಇರುತ್ತೆ. ಸೊ ಸೇಫ್ಟಿ ಪರ್ಪಸ್ಗೆ ಕೈ ಹಾಕಲ್ಲ ನಾವು ಅಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ, ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಉತ್ತರವನ್ನು ಕೊಟ್ಟರು ರಿಯಾಜ್ ಅವರು. ಹೀಗಾಗಿ ಈ ಥರದ್ದು ಮನೆ ಇದ್ದರೆ ದಯವಿಟ್ಟು ಅದನ್ನು ಸರಿಯಾದ ವ್ಯಕ್ತಿಗಳ ಮೂಲಕ ಟೆಸ್ಟ್ ಮಾಡಿ ಆಮೇಲೆ ಮುಂದೆ ಬರೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಆ ಪ್ರಶ್ನೆ ಕೇಳೋಕ್ಕೆ ಒಂದು ರೀಸನ್ ಏನಂದರೆ, ಇತ್ತೀಚೆಗೆ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ ತಂದಿದೆ. ಆ ಸರ್ಕ್ಯುಲರ್ಲಿ ಏನು ಹೇಳಿದೆ ಅಂತಂದರೆ, ಪ್ರತಿಯೊಂದು ಮನೆಯ ಓನರ್ಗಳು ತಮ್ಮ ಕಾರನ್ನು ತಮ್ಮ ಮನೆ ಒಳಗಡೆ ಪಾರ್ಕ್ ಮಾಡ್ತಾರೆ. ಮನೆ ಕಟ್ಟುವಾಗ ಪಾರ್ಕಿಂಗ್ ಜಾಗ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಮತ್ತು ಆ ಒಂದು ಪಾರ್ಕಿಂಗಿಗೆ ಏನು ಜಾಗ ಮಾಡ್ಕೋತಾರೆ ಅದಕ್ಕೆ ರೆಗ್ಯುಲರ್ ಆಗಿ ಒಂದು ಫ್ಲೋರ್ಗೆ ಏನು ಚಾರ್ಜಸ್ ಮಾಡುತ್ತೆ ಗೌರ್ಮೆಂಟ್, ಅದನ್ನು ಮಾಡಲ್ಲ ಅನ್ನೋ ಕೂಡ ಮಾತನ್ನು ಕೂಡ ಹೇಳಿದೆ ಮೊನ್ನೆ. ಬಟ್ ಅದು ಇನ್ನೂ ಲಾ ಆಗಬೇಕಾಗಿದೆ ಅನಿಸುತ್ತೆ. ಅದು ಗೌರ್ಮೆಂಟಿಗೆ ಪರ್ಸ್ಪೆಕ್ಟಿವ್. ಬಟ್ ಇಲ್ಲಿ ನಿಮಗೇನು ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಈಗ ನಾವು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ತೀನಿ ಅಥವಾ ಒಂದೇ ಫ್ಲೋರ್ ಕಟ್ಕೋತೀನಿ ಅಂದರೂ ಕೂಡ ನಾನು ಕಾರಿಗೆ ಜಾಗ ಬಿಡಲೇಬೇಕು ಇವತ್ತು. ಹಂಗಾಗಿ ಯಾಕೆ ಅಂದರೆ ಇವತ್ತು ನನ್ನ ಹತ್ರ ಒಂದು ಕಾರ್ ಇದೆ, ನಾಳೆ 2 ಕಾರ್ ಆಗ್ಬೋದು. ಇವತ್ತು ಸಣ್ಣ ಕಾರ್ ಇರುತ್ತೆ, ನಾಳೆ SUV ತೊಗ್ಬೋದು ನಾವು. ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಅದನ್ನು ಯೋಚನೆ ಮಾಡ್ತಾರೆ, ಮಾಡಬೇಕು ಕೂಡ. ಸೊ ಅಲ್ಲಿ ನಿಮ್ದು ಹೆಂಗಿರುತ್ತೆ ಸ್ಟ್ರಾಟಜಿ? ಅಲ್ಲೂ ನೀವು ಇದೇ ನಮಗೆ 1550 ಸ್ಕ್ವೇರ್ ಫೀಟಲ್ಲೇ ಕಟ್ತೀರಾ ಹೇಗೆ? ಖಂಡಿತ ಸರ್, ಸೇಮ್ ಪ್ರೈಸ್ ಇರುತ್ತೆ, ಅದರಲ್ಲಿ ಯಾವ ಚೇಂಜಸ್ ಇರಲ್ಲ. ಇವಾಗ ಹೆಂಗಂದರೆ, ಇವಾಗ ಫಾರ್ ಎಕ್ಸಾಂಪಲು ನಿಮ್ಮ ಪ್ರಾಪರ್ಟಿ 35-40 ಸೈಟ್ ಇರುತ್ತೆ. ಔಟ್ಸೈಡ್ ಪ್ರಾಪರ್ಟಿ ಕೆಳಗಡೆಯಿಂದ ಡೆವಲಪ್ ಮಾಡ್ಕೊಂಡು ಬಂದಿರ್ತೀವಿ. 1.5 feet ಸೆಟ್ ಬ್ಯಾಕ್ ಏನು ಕೊಟ್ಟಿದ್ದೀರಾ, ಆ ಏರಿಯಾ ಡೆವಲಪ್ಮೆಂಟ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ವಿಲ್ ನಾಟ್ ಚಾರ್ಜ್ ಫಾರ್ ದಟ್. ಬಟ್ ಆದರೆ ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಇಟ್ರೇನು ಸರಿ, ಇಲ್ಲ ಹಾಫ್ ಪೋರ್ಷನ್ ಕಟ್ಟಿದ್ರೇನು ಸರಿ, ಇನಿಷಿಯಲಿ ಏನು ಮಾತಾಡ್ತಿರೋ ದಟ್ ವಿಲ್ ರಿಮೈನ್ ದ ಸೇಮ್. ಕೆಲವು ಕ್ಲೈಂಟ್ಸ್ ಹಿಂಗೂ ಮಾಡಿದ್ದಾರೆ ನನಗೆ, ಮನೆ ಕಟ್ಟೋವರೆಗೂ ಎಲ್ಲ ಸುಮ್ಮನೆ ಇರ್ತಾರೆ. ಆಮೇಲೆ ಬಂದ್ಬಿಟ್ಟು, ಸರ್ ಕೆಳಗಡೆ ನಾನು ಏನು ಕಟ್ಟಿಲ್ವಲ್ಲ, ಇದರದ್ದು ಒಂದು 50,000 ಡಿಸ್ಕೌಂಟ್ ಮಾಡಿ ಅದಕ್ಕೆ ಹಾಕಿ, ಆ ಅಡಿಷನಲ್ಗೆ ಇದಕ್ಕೆ ಮ್ಯಾಚ್ ಮಾಡಿ ಅಂತಾರೆ. ಹಂಗಾಗಲ್ಲ. ಅದು ಏನು ಗ್ರೌಂಡ್ ಫ್ಲೋರ್ ಏನಿದೆ ರೂಫ್ ಟು ರೂಫ್ ಏರಿಯಾ ಮೆಜರ್ಮೆಂಟ್ ಇರುತ್ತೆ. ಇವಾಗ ನಿಮ್ಮದು 30-40 ಸೈಟು, ಈ ಕಡೆ 1.5 ಅಡಿ, ಈ ಕಡೆ 1.5 ಅಡಿ, ರೈಟ್ ಆ್ಯಂಡ್ ಲೆಫ್ಟ್ 1.5 ಕೊಟ್ಟರೆ, ಬ್ಯಾಕ್ ಸೈಡ್ ಒಂದು 2 feet ಕೊಟ್ಟರೆ, ಸೆಟ್ ಬ್ಯಾಕ್ ಕೊಟ್ಟಮೇಲೆ ರೂಫ್ ಏರಿಯಾ ಏನು ಮೆಜರ್ಮೆಂಟ್ ಬರುತ್ತೋ ವಿಲ್ ಬಿಲ್ ಓನ್ಲಿ ಫಾರ್ ದ್ಯಾಟ್. ಸೆಟ್ ಬ್ಯಾಕ್ ಏರಿಯಾಗೆ ಬಿಲ್ ಬರಲ್ಲ. ಬೇರೆ ಬಿಲ್ಡರ್ಸು ಇಲ್ಲ ಬೇರೆ ಕಂಪನೀಸ್ ಏನು ಮಾಡ್ತಾರೆ ಅಂದರೆ, ಅವ್ರು ಕೊಡ್ತಿರೋ ಸನ್ಶೇಡು ಹೊರಗಡೆ ಬರುತ್ತಲ್ಲ ಸರ್, ಅದಕ್ಕೆ 0.75% ಚಾರ್ಜ್ ಮಾಡ್ತಾರೆ. 75% ವಿಲ್ ಚಾರ್ಜ್ ಯು ಫ್ರಮ್ ದ ಟೋಟಲ್ ಕಾಸ್ಟ್. ನಾವು ಅದಕ್ಕೇನು ಚಾರ್ಜ್ ಏನು ಮಾಡಲ್ಲ. ಸೊ ಸನ್ಶೇಡ್ ಆಗಿರಲಿ ಪ್ರತಿಯೊಂದಕ್ಕೂ ಚಾರ್ಜಸ್ ಬರಲ್ಲ. ಸೊ ಇನ್ ದಟ್ ಕೇಸ್ ವಿ ಡೋಂಟ್ ಚಾರ್ಜ್. ಅದರಲ್ಲಿ ಡಿಡಕ್ಷನು ಆಗಲ್ಲ, ಅಡಿಷನಲ್ಲು ಆಗಲ್ಲ, ಎರಡೂ ಇರಲ್ಲ ಆ್ಯಕ್ಚುಲಿ. ಅದ್ರ ಜೊತೆಗೆ ಅಲ್ಲಿ ಕೆಲವೊಂದು ಸಲ ಅವರು ತುಂಬ ಜನ ನೋಡಿದ್ದೀನಿ, ಅಲ್ಲಿ ಒಂದು ಏನೇಳಿ ವಾಟರ್ ಪಿಟ್ ಮಾಡ್ತಾರೆ, ಅಂದರೆ ಟ್ಯಾಂಕ್ ಕೂಡ ಮಾಡ್ತಾರೆ. ಅದು ಸಂಪು ನಮ್ಮ ಕಡೆ ಸ್ಕೋಪ್ರಲ್ಲಿ ಬರುತ್ತೆ. ಸಂಪು ವಾಟರ್ ಸಂಪು ಬಂದಿರುತ್ತೆ, ಪಿಟ್ಟಿಗಿರಲ್ಲ. ಪಿಟ್ಟು ಅಡಿಷನಲ್ ಕಾಸ್ಟ್ ಆಗುತ್ತೆ. ಪಿಟ್ಟು ನಾವು ಮಾಡಲ್ಲ, ಔಟ್ಸೈಡ್ ಪೀಪಲ್ನ ಕರೆದು ಮಾಡಿಸ್ತೀವಿ. 15,000 to 20,000 ಆಗುತ್ತೆ ಸರ್ ಒಂದು ಪಿಟ್ಟಿಗೆ. ಸೊ ಅದು ಎರಡನೇ ಪ್ರಶ್ನೆ ಆಯಿತು. ಇನ್ನೊಂದು ಪ್ರಶ್ನೆ ಈ ಒಂದು ಇದರಲ್ಲಿ ಕೇಳಬೇಕು ಅಂದ್ಕೊಂಡಿರೋದು, ಈಗ ನಾವು ಮನೆ ಕಟ್ಟಬೇಕು ಅಂತಂದಾಗ ಕಡಿಮೆ ದುಡ್ಡಲ್ಲಿ ಹೆಂಗೆ ಕಟ್ಟಬೇಕು ಅನ್ನೋದು ಯೋಚನೆ ಎಲ್ಲರೂ ಮಾಡ್ತಾರೆ. ಹೀಗಾಗಿ ನಾನು ಯಾರೊಬ್ಬರು ಫ್ರೆಂಡ್ ಇರ್ತಾರೆ, ಸಿಮೆಂಟನ್ನು ಸೇಲ್ ಮಾಡ್ತಿರ್ತಾರೆ, ಅವ್ರ ಮೂಲಕ ಸಿಮೆಂಟ್ ತೊಗೋಬೇಕು. ಇನ್ನೂ ಕೆಲವರು ವುಡ್ ಸೇಲ್ ಮಾಡ್ತಿರ್ತಾರೆ, ಇನ್ನೊಬ್ರು ಇನ್ನೊಂದೇನೋ ಮಾಡ್ತಿರ್ತಾರೆ ಅಲ್ವಾ? ಸೊ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಟಾಯ್ಲೆಟ್ರಿ ಅಂದರೆ ಒಳಗಡೆ ಇರುವಂಥದ್ದು ಫಿಟ್ಟಿಂಗ್ಸ್ ಅದು ಯಾರೋ ಪರಿಚಯ ಆಗಿರ್ತಾರೆ. ಸೊ ನಾನು ಅದನ್ನು ಅಲ್ಲಿಂದ ತೊಗೋತೀನಿ, ನಮ್ಗೆ ಕಟ್ಕೊಡ್ತೀರಾ ಅನ್ನೋದು ಬರುತ್ತೆ. ಸೊ ದಿಸ್ ವಾಟ್ ಯು ಸೇ? ಓಕೆ, ಇದು ಸಿಂಪಲ್ ಆಗಿಲ್ಲ, ಇಟ್ ಡಸನ್ ವರ್ಕ್. ಹಂಗಾಗಲ್ಲ. ಆ್ಯಕ್ಚುಲಿ ಏನಾಗೈತೆ ಅಂದರೆ ಸರ್,
ಇವಾಗ ಕೆಲವರು ಹೇಳ್ತಾರೆ ಕ್ಲೈಂಟ್ಸು, ನಮ್ಮ ಸ್ಕೋಪ್ ಆಫ್ ವರ್ಕ್ ಫಸ್ಟ್ ಅಗ್ರಿಮೆಂಟ್ ಮಾಡಿಬಿಡ್ತಾರೆ. ಲೇಟ್ ಆನ್ ಬಂದ್ಬಿಟ್ಟು ಸರ್ ಗ್ರಾನೈಟ್ ನಾನು ತೊಗೊತೀನಿ, ಟೈಲ್ಸ್ ಬೇಡ ನನಗೆ, ವುಡ್ ಇದು ಬೇಡ, ಸ್ವಿಚ್ಚು ಬೇಡ ನಾನು ತೊಗೊತೀನಿ ಅಂತಾರೆ. ನಾವು ಹೇಳ್ತೀವಿ ಸರ್ ಏನು ಬೇಕೋ ನೀವು ಹೇಳಿ, ವಿ ವಿಲ್ ಗೆಟ್ ಯು ಡನ್. ಮಾರ್ಕೆಟಲ್ಲಿ ಏನು ಪ್ರೈಸೋ ಅದಕ್ಕೂ ಕಡಿಮೆ ಕೊಡ್ತೀವಿ. ಒಂದು ಕ್ಲೈಂಟ್ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ನನಗೆ ಟೀಕು ಡೋರ್ ಬೇಕು, 6 ಇಂಚಸ್ ಬೇಕು ಅಗಲ, ಥಿಕ್ನೆಸ್ 5 ಇಂಚಸ್ ಬೇಕಂತ ಹೇಳಿದ್ರು. ನಾನು ಹೇಳಿದೆ ಓಕೆ ಸರ್ ಅಂತಬಿಟ್ಟು. ಇಲ್ಲ ಸರ್ ನನಗೆ ರಿಲೇಟಿವ್ ಇದ್ದಾರೆ, ಅವ್ರು ಕಡಿಮೆ ರೇಟಿಗೆ ಮಾಡಿಕೊಡ್ತಾ ಇದ್ರು ಅಂದರು. ಐ ಟೋಲ್ ಓಕೆ ಫೈನ್ ಸರ್, ನೋ ಇಶ್ಯೂ ಮಾಡ್ಕೊಳ್ಳಿ ಅಂತಬಿಟ್ಟು. ಹಿ ಬಾಟ್ ಇಟ್ ಫಾರ್ 70,000 rupees. ದ ಸೇಮ್ ಮೆಟೀರಿಯಲ್ ಐ ವಿಲ್ ಗಿವ್ ಯು ಫಾರ್ 35,000. ದ ಸೇಮ್ ಮೆಟೀರಿಯಲ್ ಐ ಗಿವ್ ಯು ಫಾರ್ 35,000. ದೇ ವಿಲ್ ಗೆಟ್ ಚೀಟೆಡ್. ಬಟ್ ಅವ್ರೇನು ಥಿಂಕ್ ಮಾಡ್ತಾರೆ, ಇವ್ರಿಗಂದ್ರೆ ನಾನು ಹುಷಾರು, ನನಗೆ ಕಾಂಟ್ಯಾಕ್ಟ್ ಇದೆ, ನಾನು ಮಾಡ್ಕೊತೀನಿ ಅಂತ ಮಾಡ್ತಾರೆ. ಯಾವ ರಿಲೇಟಿವ್ ಫ್ರೀಯಾಗಿ ಎತ್ಕೊಂಡು ಹೋಗಿ ಅಂತ ಯಾರು ಕೊಡಲ್ಲ ಖಂಡಿತ. ಇವ್ರು ಅಲ್ಲೋಗಿ ಮೋಸನೇ ಹೋಗ್ತಾರೆ. ಪ್ಲಸ್ ಅದು ವುಡ್ಡು ಸರಿ ಇರಲ್ಲ. ನಮ್ಮ ಎಕ್ಸ್ಪೀರಿಯನ್ಸೇ ನಮ್ಮ ಸ್ಟ್ರೆಂತ್ ಸರ್. ನಮ್ಮ ಸ್ಟ್ರೆಂತ್ ಬೇರೆ ಏನಿಲ್ಲ. ಇವಾಗ ನಾನು ನಿಮಗೆ 10 ಲಕ್ಷ ರೂಪಾಯಿಗೆ ಸಿಮೆಂಟ್ ವ್ಯಾಪಾರ ಕೊಡ್ತೀನಿ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇಲ್ಲ ವುಡ್ ವ್ಯಾಪಾರ 15 ಲಕ್ಷ ರೂಪಾಯಿ ಕೊಡ್ತೀನಿ ತಿಂಗಳಿಗೆ. ನೀವು ನನಗೆ ಸ್ಪೆಷಲಾಗಿ ಕೊಡ್ತೀರಾ, ಇಲ್ಲ ಸಮ್ ರ್ಯಾಂಡಮ್ ಪರ್ಸನ್ ವಾಕ್ಸ್ ಟು ಯು ಅಂಡ್ ಜೀವನಕ್ಕೆ ಒಂದು ಸತಿ ತೊಗೊಂಡವ್ರಿಗೆ ಬೆಸ್ಟ್ ಪ್ರೈಸ್ ಕೊಡ್ತೀರಾ. ಸಿಂಪಲ್ ಲಾಜಿಕ್ ನಿಮಗೆ ನಾನು ಆಬ್ವಿಯಸ್ಲಿ ಖಂಡಿತ. ಸೊ ನನ್ನ ಪ್ರೈಸ್ ಬಂದ್ಬಿಟ್ಟು ನೋ ಒನ್ ಕ್ಯಾನ್ ಮ್ಯಾಚ್. ಕೆಲವರು ಆ ಥರ ಟ್ರೈ ಮಾಡ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ನಮ್ಮ ವರ್ಕ್ ಸ್ಕೋಪು ಡಿಸ್ಟರ್ಬ್ ಆಗುತ್ತೆ. ಸೊ ನಾವು ವಿ ಮೇಡ್ ಎ ಸಿನಾರಿಯೋ, ನಮ್ಮ ಸ್ಕೋಪ್ನಿಂದ ಯಾರಿಗೂ ಆ ಪೋರ್ಷನ್ನ ತೊಗೊಳಕ್ಕೆ ಬಿಡಲ್ಲ. ಹಂಗೆ ಅವ್ರು ತೊಗೊಂಡ್ರೆ ನಮ್ಮ ಅಮೌಂಟ್ ನಾವು ಡಿಡಕ್ಟ್ ಮಾಡಲ್ಲ. ನೀವು ಯಾರಾದರೂ ಫ್ರೀಯಾಗಿ ಕೊಡ್ತಾರೋ ತೊಗೊಂಬಂದು ಹಾಕ್ಸ್ಕೊಳ್ಳಿ, ಬಟ್ ನಾವು ಅದಕ್ಕೆ ಏನೂ ಮೈನಸ್ ಮಾಡಲ್ಲ ಅಕೌಂಟಲ್ಲಿ ಅಂತಬಿಟ್ಟು ಆ ಥರ ಮಾಡಿದ್ದೀವಿ ಆ್ಯಕ್ಚುಲಿ ಸದ್ಯಕ್ಕೆ. ಇದ್ರದ್ದು ಮೇನ್ ರೀಸನ್ ಅಂದರೆ ಗ್ರಾನೈಟ್ ಬರುತ್ತೆ ಅಂತಬಿಟ್ಟು 10-15 days ವರ್ಕ್ ಡಿಲೇ ಆಗುತ್ತೆ. ಭಾಳಷ್ಟು ಇಶ್ಯೂಸ್ ಇದೆ. ನಥಿಂಗ್ ವಿಲ್ ಬಿ ದ ಸೇಮ್, ಎಲ್ಲ ಚೇಂಜ್ ಆಗುತ್ತೆ ಅದರಿಂದ. ಸರಿ, ಗ್ರಾನೈಟ್ ಅಂತ ಸಂಬಂಧಪಟ್ಟಂತೆ ಕೇಳೋದಾದ್ರೆ ಒಂದು ಏನು ಯಾವ ಥರದ್ದು ಹಾಕ್ತೀರಾ ನೀವು? ಅಂದರೆ ನಿಮ್ಮದು ಬ್ರ್ಯಾಂಡೆಡ್ ಅಂತ ಹೇಳಿದ್ರಲ್ಲ ನೀವು. ಸುಮ್ಮನೆ ಬ್ರ್ಯಾಂಡೆಡ್ ಬರಲ್ಲ ಸರ್, ನಾರ್ಮಲ್ ಆಗಿ ಎಲ್ಲ ಬಂದು ಮೈನಿಂಗ್ನಿಂದನೇ ಬರೋದು. ಗ್ರಾನೈಟು 60 rupees ನಮ್ಮ ಪ್ರೈಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ, ಸ್ಟೆಪ್ಸಿಗೆ ಗ್ರಾನೈಟ್ ಕೊಡ್ತೀವಿ. ಮನೆ ಓಡೆಲ್ಲ ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ಸೊ ಈ ಥರ ಟೈಲ್ಸ್ ಎಲ್ಲ ಇದೆಲ್ಲ ನಮ್ಮ ಸ್ಕೋಪ್ರಲ್ಲಿ ಬರುತ್ತೆ. ಇವಾಗ ನಿಮ್ಮ ಆಫೀಸಲ್ಲಿ ಏನು ಹಾಕಿದ್ದೀರೋ, ಸ್ಟುಡಿಯೋದಲ್ಲಿ ಏನು ಹಾಕಿದ್ದೀರೋ, ಅದು ಸೇಮ್ ವಿ ಕ್ಯಾನ್ ಪ್ರೊವೈಡ್ ಯು. ಇದೆಲ್ಲ ನಮ್ಮ ಸ್ಕೋಪ್ರಲ್ಲ ಬರುತ್ತೆ. ವಿಲ್ ನಾಟ್ ಚಾರ್ಜ್ ಯು ಎನಿ ಅಡಿಷನಲ್. ರಿಯಾಜ್ ಅಹ್ಮದ್ ಅವ್ರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಈಗ ನಾನು ಕೇಳ್ಬೇಕು ಅನ್ಕೊಂಡಿರೋದು, ರಿಯಾಜ್ ಅವರೇ, ಪ್ರತಿಯೊಬ್ಬರಿಗೂ ಒಬ್ಬ ಗುರು ಅಂತ ಇರ್ತಾನೆ. ಕೆಲವರು ಸೆಲ್ಫ್ ಟಾಟ್ ಇರ್ತಾರೆ, ಏಕಲವ್ಯನ ಥರ. ಗುರು ಇದ್ದರೂ ಓಕೆ ಸಿಗಲ್ಲ ಗುರು ಕೈಗೆ, ಸೊ ತಾನೇ ಕಲಿತಾರೆ. ಸೊ ನಿಮಗೆ ಯಾರು ಗುರು ಅನ್ನೋದೊಂದು ಪ್ರಶ್ನೆ. ಎರಡನೇದು, ಈ ಬಿಸ್ನೆಸ್ ಅನ್ನೋದು ಕೆಲವೊಂದ್ಸಲ ಬೈ ಬರ್ತ್ ಬರುತ್ತೆ ಅಥವಾ ಫ್ಯಾಮಿಲಿ ಮೂಲಕ ಬರುತ್ತೆ. ನಿಮ್ದು ಹೆಂಗೆ? ಬಿಸ್ನೆಸ್ಸು ಆ್ಯಕ್ಚುಲಿ ಗುರು ಅಂದರೆ ತಂದೆ. ಖಂಡಿತ. ಮೈ ಫಾದರ್ ಇಸ್ ಮೈ ರೋಲ್ ಮಾಡೆಲ್ ಆ್ಯಂಡ್ ಅವ್ರು ಪಟ್ಟಿದ್ದ ಹಾರ್ಡ್ ವರ್ಕು, ಹೀ ಟ್ರೈ ಟು ಡೂ ಮೆನಿ ಥಿಂಗ್ಸ್ ಇನ್ ಲೈಫ್, ಬಟ್ ಹಿ ವಾಸ್ ನಾಟ್ ಸಕ್ಸಸ್ಫುಲ್. ಟಚ್ ವುಡ್, ದೇವರು ಅದನ್ನು ಅವ್ರ ಟಿಪ್ಸು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ತೊಗೊಂಡು ಪ್ಯಾರಲೆಲ್ಲ ಕಷ್ಟಪಟ್ಟಿದ್ದಕ್ಕೆ ಐ ಆಮ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಸರ್. ಬಿಸ್ನೆಸ್ ಇಸ್ ಇನ್ ಮೈ ಚೈಲ್ಡ್ಹುಡ್, ಹಾನೆಸ್ಟಾಗಿ ಫ್ರಮ್ ದ ಚೈಲ್ಡ್ಹುಡ್. ಸ್ಕೂಲ್ ಡೇಸ್ನಿಂದಾನೇ ಆ ಕಾಲದಲ್ಲಿ ಆ WWF ಸ್ಟಿಕ್ಕರ್ ಬರೋದು. ಐ ಯೂಸ್ ಟು ಗೋ ಸೆಲ್ ಇನ್ ಕ್ಲಾಸ್ಮೇಟ್ಸ್ ಜೊತೆ ಸ್ಟಿಕ್ಕರ್ಸ್ ಟ್ರೇಡ್ ಮಾಡೋದು, ಬಿಸ್ನೆಸ್ ಮಾಡೋದು. 15-20 ಪೈಸಾ 30 ಪೈಸಾ ಆ ಕಾಲದಲ್ಲಿ ಇದ್ದಿದ್ದು. ಐ ಯೂಸ್ ಟು ಡೂ ಬಿಸ್ನೆಸ್ ಆ್ಯಂಡ್ ದಟ್ ಐ ಯೂಸ್ ಟು ಮೇಕ್ ಲಾಟ್ ಆಫ್ ಮನಿ ಫ್ರಮ್ ದ ಚೈಲ್ಡ್ಹುಡ್. ಸೊ ಸಮ್ ಹೌ ಇಟ್ ಟಚ್ ವುಡ್, ಇಟ್ಸ್ ದೇರ್ ಇನ್ ದ ಬ್ಲಡ್ ಆ್ಯಕ್ಚುಲಿ. ಅದೇ ಭಾಳಷ್ಟು ಜನ ಕೇಳ್ತಾರೆ, ಸಿವಿಲ್ ಇಂಜಿನಿಯರ್ ಓದೋರು ನನಗೆ ಎಷ್ಟೋ ಜನ ನನಗೆ ಹೇಳಿದ್ದಾರೆ, ದೇ ಹ್ಯಾವ್ ಬೆಟರ್ಡ್ ಮಿ ಸೇಯಿಂಗ್ ದಟ್ 1550 ಯು ವಿಲ್ ಬರ್ನ್ ಯುವರ್ ಫಿಂಗರ್, ಲಾಸ್ಟಲ್ಲಿ ಎಂಡ್ ಅಪ್ ಮಾಡ್ತಾರೆ, ಕಂಪನಿ ಮುಚ್ಕೊಂಡು ಹೋಗ್ತೀರಾ, ಅದು ಇದು ಅಂತ ಹೇಳ್ಬಿಟ್ಟು. ಐ ಆಮ್ ಗೆಟಿಂಗ್ ಮೋರ್ ಸ್ಟ್ರಾಂಗರ್. ದ ರೀಸನ್ ಬಿಕಾಸ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಐ ಆಮ್ ಅ ಹಾರ್ಡ್ ಕೋರ್ ಬಿಸ್ನೆಸ್ ಮ್ಯಾನ್, ಶ್ರೂಡ್ ಬಿಸ್ನೆಸ್ ಮ್ಯಾನ್. ಸಿಂಪಲ್ ಅಷ್ಟೇ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಇಲ್ಲದೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. 1550 ಕೊಡ್ತಾರೆ ಅಂದ್ರೆ ಅವ್ರು ಲಾಸ್ ಮಾಡ್ಕೊಂಡು ಕೊಡಲ್ಲ, ಕೊಡಬಾರ್ದು ಕೂಡ. ಖಂಡಿತ ಇಲ್ಲ. ಸೊ ನಿಮ್ಮ ತಂದೆ ನಿಮ್ಗೆ ರೋಲ್ ಮಾಡಲ್ ಅಂತ ಹೇಳಿದ್ರಿ. ಹೌ ಡಸ್ ಹಿ ಫೀಲ್? ಹಿ ವಾಸ್ ಇನ್ ಬಿಸ್ನೆಸ್ ಆ್ಯಕ್ಚುಲಿ. ಹಿ ವಾಸ್ ಇನ್ ಬಿಸ್ನೆಸ್. ಹಿ ಡಿಡ್ ಮೆನಿ ಥಿಂಗ್ಸ್. ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನು ಇದು ಮಾಡಿದ್ದೀನಿ ಸರ್. ಆ್ಯಂಡ್ ಹಾನೆಸ್ಟಾಗಿ ಹಿ ಹ್ಯಾಸ್ ಬಿನ್ ಟು ಹಾನೆಸ್ಟ್ ಟು ಎವ್ರಿ ಒನ್. ಅವ್ರ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ಹಿ ಹ್ಯಾಸ್ ಥಾಟ್ ಮಿ ದ ಸೇಮ್ ಲೆಸನ್ಸ್. ಸೊ ಅದನ್ನ ಇಟ್ಕೊಂಡು ಟ್ರೈ ಮಾಡಿ ಎಲ್ಲರಿಗೂ ಬಂದಿದ್ದೀವಿ. ಈಗ ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ವೈಫ್ ಏನು ಹೇಳ್ತಾರೆ ಈ ಒಂದು ಮಾಡೆಲ್ ಬಗ್ಗೆ ಅಥವಾ ನಿಮ್ಮ ಗ್ರೋತ್ ಬಗ್ಗೆ? ಆರ್ ದೇ ಹ್ಯಾಪಿ? ದೇ ಆರ್ ನಾಟ್ ಹ್ಯಾಪಿ ಹಾನೆಸ್ಟಾಗಿ. ಇವಾಗ ದೇ ಆರ್ ಟೆಲಿಂಗ್ ಹೆಲ್ತ್ ನೋಡು ತುಂಬ ಸ್ಟ್ರೆಸ್ಫುಲ್, ಬಿಕಾಸ್ ಐ ಸ್ಲೀಪ್ ವೆರಿ ಲೆಸ್. ಐ ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಹ್ಯಾಬಿಟ್ಸ್. ನಿದ್ರೆ ಬರಲ್ಲ ನೈಟ್ ಟೈಮ್ನಲ್ಲಿ. ಆ ಸ್ಟ್ರೆಸ್ ತುಂಬ ಜಾಸ್ತಿ ಇದೆ.
ತುಂಬ ಬಿಕಾಸ್ ಕಮಿಟ್ಮೆಂಟ್, ಅಷ್ಟೊಂದು ಕಮಿಟ್ಮೆಂಟ್ ಇದೆ. ಒಬ್ರಿಬ್ಬರಲ್ಲ, ಎಷ್ಟು ಜನಕ್ಕೆ ಮನೆ ಕಟ್ತಿದ್ದೀವಿ, ಅಷ್ಟೊಂದು ಜನ ಡ್ರೀಮ್ ಹೌಸು. ಸೊ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಐ ಗೆಟ್ ಕಂಟಿನ್ಯೂ ಕಾಲ್ಸ್ ಬರ್ತಾ ಇರುತ್ತೆ, ಕಂಟಿನ್ಯೂ ಕಾಲ್ಸ್. ಊಟ ಕೂತ್ಕೊಂಡು ಫೋನ್ ಬರ್ತಾ ಇರುತ್ತೆ, ಎಲ್ಲೋದ್ರೂ ಕಾರಲ್ಲಿ ಹೋಗ್ತಿದ್ದಾರೆ, ಡ್ರೈವ್ ಮಾಡ್ತಾರೆ, ಪ್ಯಾರೆಂಟ್ಸ್ ಕೂತ್ಕೊಂಡಿದ್ದಾರೆ, ಜೊತೆಯಲ್ಲಿ ಪ್ಯಾರೆಂಟ್ಸ್ ಇದ್ದಾರೆ. ಅವ್ರಿಗೆ ಏನಕ್ಕೋ ಇಷ್ಟೊಂದು ಉದಾಡ್ತೀವಿ, ಜೀವನಕ್ಕೆ ಬೇಕಾಗಿರೋ ನಿನ್ನ ಹತ್ರ ಎಲ್ಲ ಇದೆಲ್ಲ, ಯಾಕೆ ಇಷ್ಟು ಉದಾಡ್ತಿದ್ಯಾ, ರಿಲ್ಯಾಕ್ಸ್ ಮಾಡೋ, ನಿನ್ನ ಹೆಲ್ತ್ ನೋಡು, ಮಕ್ಕಳ ಜೊತೆ ಟೈಮ್ ಕೊಡು, ಫ್ಯಾಮಿಲಿ ಜೊತೆ ಟೈಮ್ ಕೊಡು ಅಂತ ಹೇಳ್ಬಿಟ್ಟು. ಬಟ್ ಐ ಟೆಲ್ ಯು ವಿಲ್ ಫೀಲ್ ಪ್ರೌಡ್ ಆಫ್ ಮೀ ವೆನ್ ಐ ರೀಚ್ ಟು ದಟ್ ಪ್ಲೇಸ್. ಇವಾಗ ಐ ಆಮ್ ಇನ್ ದಟ್ ಪ್ರೋಸೆಸ್. ನನ್ನ ಪರ್ಸನಲ್ ಲೈಫ್ ಅಂತ ಏನಿಲ್ಲ. ಐ ಸ್ಪೆಂಡ್ ಆಲ್ ಮೈ ಟೈಮ್ ಇನ್ ಮೈ ಆಫೀಸ್ ಆ್ಯಂಡ್ ಮೈ ಕಂಪನಿ, ಮೈ ಕ್ಲೈಂಟ್ಸ್, ಮೈ ಬಿಸ್ನೆಸ್. ಪರ್ಸನಲ್ ಲೈಫ್ ಇಲ್ಲ. ದೇ ಫೀಲ್ ದ ಸೇಮ್ ರಿಗ್ರೆಟ್ ಅವ್ರಿಗೆ, ಈ ಥರ ಯಾಕೆ ಮಾಡಬೇಕು, ಇಷ್ಟೊಂದು ಯಾಕೆ ಸ್ಟ್ರೆಸ್ಫುಲ್ ಆಗ್ಬೇಕಂತ ಹೇಳ್ಬಿಟ್ಟು. ಬಟ್ ಎಂಡ್ ಆಫ್ ದ ಡೇ ಆ ಪ್ರಾಸೆಸ್ಸಲ್ಲಿರುವಾಗ ಯು ವಿಲ್ ಫಾಲೋ ದಟ್. ನೀವು ರೀಚ್ ಅಂತ ಹೇಳಿದ್ರಲ್ಲ, ಎಲ್ಲಿ ರೀಚ್ ಆಗ್ಬೇಕಂತ ಇದೆ ನಿಮಗೆ? ರೀಚ್ ಅಂದರೆ ಸರ್, ಅಟ್ಲೀಸ್ಟ್ ಪೀಪಲ್ ಶುಡ್ ರೆಕಗ್ನೈಸ್ ಮೀ ಬೈ ಮೈ ಹಾರ್ಡ್ ವರ್ಕ್, ಹಾನೆಸ್ಟ್ ಆಗಿ. ಬಿಕಾಸ್ ಆನ್ ಟೈಮ್ಸ್ ವೆನ್ ಐ ವಾಕ್ ಟು ಅ ಕಾಮನ್ ಸ್ಟ್ರೀಟ್, ಪೀಪಲ್ ರೆಕಗ್ನೈಸ್ ಮೀ. ಸರ್, ನಿಮ್ಮನ್ನು ನಾನು ಯೂಟ್ಯೂಬಲ್ಲಿ ನೋಡಿದೆ, ನೀವು ಅದೇ ತಾನೇ ಬಿಲ್ಡರ್ ತಾನೇ ನೀವು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಸೊ ಮೆನಿ ಪೀಪಲ್ ಪ್ರೈಸ್ ಮೀ. ಇವತ್ತು ನನ್ನ ಹತ್ರ ಎಷ್ಟೋ ಕ್ಲೈಂಟ್ಸ್ ಇದ್ದಾರೆ, 4-5 ವರ್ಷ ಆಗಿದೆ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಕೊಟ್ಟು. ಇವತ್ತಿಗೂ ನಾನು ಫ್ರೀ ಸರ್ವಿಸ್ ಕೊಡ್ತಿದ್ದೀನಿ ಅವರಿಗೆ. 4-5 years ನಥಿಂಗ್ ರಿಟರ್ನ್, ಅಗ್ರಿಮೆಂಟ್ರಲ್ಲಿ ಎಲ್ಲೂ ಬರ್ದಿಲ್ಲ, 5 ವರ್ಷ ಫ್ರೀ ಸರ್ವಿಸ್ ಕೊಡ್ತೀನಿ. ಬಿಕಾಸ್ ಆ ಕ್ಲೈಂಟ್ಸ್ ಬಂದ್ಬಿಟ್ಟು ಲಿಟ್ರಲಿ ದೇ ಆರ್ ಬಿಹೇವಿಂಗ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ವಿತ್ ಮೀ. ಅರ್ಥ ಇದೆ ಸರ್? ನನ್ನ ಅಲ್ಲಿ ಆ ರೇಂಜ್ಗೆ ಇಟ್ಟಿದ್ದಾರೆ. ಆ ಮರ್ಯಾದೆ ಮನುಷ್ಯನಿಗೆ ಏನು ಸರ್ ಬೇಕು ಎಂಡ್ ಆಫ್ ದ ಡೇ? ಆ ಮರ್ಯಾದೆ, ಆ ಖುಷಿ, ಅದು ಬಿಟ್ಟರೆ ಏನಿಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲ, ದಟ್ಸ್ ಟು ದ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಇದು ಸರ್ವಿಸ್ ಅಂತ ಹೇಳಿದ್ರಲ್ಲ ಸರ್, ನೀವು ಏನು ಸರ್ವಿಸ್ ಕೊಡ್ತೀರಾ ನೀವು? ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಒಂದು ಮುಗಿದ ಮೇಲೆ, ಮನೆ ಕಟ್ಟಿದ ಮೇಲೆ, ಈಗ ನಾವು ಒಂದು ವೆಹಿಕಲ್ ಸೇಲ್ ಮಾಡಿದ ಮೇಲೆ ಹೆಂಗೆ ಸರ್ವಿಸ್ ಇರುತ್ತೋ ಆ ಥರದ್ದು ಇರುತ್ತಾ ನಿಮ್ಮ ಹತ್ರ? ಹೇಗೆ ಸರ್ ಸರ್ವಿಸ್ ಬೇಸಿಕ್ಲಿ ಸ್ಟ್ರಕ್ಚರ್ಗೆ 78 years 100 years ಅದನ್ನು ಏನಾಗಲ್ಲ. ರಿಯಾಲಿಟಿ ಒಂದು ವಿಷಯ. ಕೆಲವರು ಹೇಳ್ತಾರೆ 10 ವರ್ಷ ವಾರಂಟಿ ಕೊಡ್ತೀನಿ ಸ್ಟ್ರಕ್ಚರ್ಗೆ, 50 ವರ್ಷ ವಾರಂಟಿ ಕೊಡ್ತೀನಿ ಅಂದ್ಬಿಟ್ಟು. 1 ವರ್ಷ ಪ್ರಾಡಕ್ಟ್ಗೆ ವಾರಂಟಿ ಸಿಗಲ್ಲ ಇಲ್ಲಿ, ನಿಜ ಹೋದರೆ ನೀವು. ಸೊ ದೆರ್ ಇಸ್ ನಥಿಂಗ್ ಸಚ್ ಆಸ್. ಬಟ್ ಅವಶ್ಯಕತೆ ಇಲ್ಲ ಬಿಲ್ಡಿಂಗ್ಗೆ. ಮೋಸ್ಟ್ಲಿ ನಿಮಗೆ ಇಶ್ಯೂ ಎಲೆಕ್ಟ್ರಿಕ್ಕು, ಪ್ಲಂಬಿಂಗ್ರಲ್ಲಿ ಬರ್ಬೋದು ಇನ್ 2 or 3 years ಡೌನ್ ದ ಲೈನ್. ಅದಕ್ಕೆ ಅದು ಲೋಕಲ್ ಇವ್ರನ್ನ ಇಟ್ಕೊಂಡೇ ಮಾಡಿಸ್ಕೊಬೇಕು. ಆ ಥರ ಟೈಮ್ರಲ್ಲಿ ಒಳ್ಳೆ ಕ್ಲೈಂಟ್ಸ್ ಇರ್ತಾರೆ. ನಾನು ರಿಟರ್ನ್ರಲ್ಲಿ ಎಲ್ಲೂ ಕೊಡಲ್ಲ, ಫ್ರೀಯಾಗಿ ನಮ್ಮ ಟೀಮ್ ಅವ್ರನ್ನ ಕಳಿಸ್ಬಿಟ್ಟು ಏನಾದ್ರು ಮಾಡ್ಕೊಡ್ತೀವಿ. ವಿ ಡೋಂಟ್ ಚಾರ್ಜ್ ಇವನ್ ಎ ಸಿಂಗಲ್ ಪನಿ. ಬಟ್ ಒಳ್ಳೆಯವರು ಅವರು ನಮ್ಮ ಜೊತೆ ನಮಗೆ ಟೆನ್ಷನ್ ಕೊಡಿದಾಗ ರಿಲ್ಯಾಕ್ಸಾಗಿ ಯಾರಿದ್ದಾರೆ ಅವರೆಲ್ಲ ಮಾಡಿದ್ವಿ. ಕೆಲವರೆಲ್ಲ ಅಯ್ಯೋ ಸ್ವಾಮಿ ನೀವು ನಿಮ್ಮ ರಸ್ತೆ ಇದ್ದೀರಿ, ನಾವು ನಮ್ಮ ರಸ್ತೆ ಹಿಡಿತೀವಿ ಅಂತ ಬಿಟ್ಟು ಬಿಲ್ಡಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ಬಾಯಲ್ಲಿ ಬಿಡ್ತೀವಿ ಅಷ್ಟೇ. ಸೊ ಹಂಗೂ ಇದ್ದಾರೆ, ಹಿಂಗೂ ಇದ್ದಾರೆ, ಎರಡು ಥರ. ಇನ್ನು ರಿಯಾಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ. ಬೆಳೀಲಿ ಹೀಗೆ ನಮ್ಮ ಒಂದು ಹಾರೈಕೆ. ಅದ್ರ ಜೊತೆಗೆ ಇನ್ನೂ ಒಂದು ಏನಂದರೆ, ಈಗ ನೀವು ತುಂಬ ಜನರಿಗೆ ಆಲ್ರೆಡಿ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ವಿಡಿಯೋ ನೋಡ್ತಿರುವಂಥ ಸುಮಾರು ಜನರಿಗೆ ಕನ್ಸ್ಟ್ರಕ್ಷನಲ್ಲಿ ಆಸಕ್ತಿ ಇರಬಹುದು, ಸಿವಿಲ್ ಮಾಡಿರಬಹುದು, ಅಥವಾ ಡಿಪ್ಲೊಮಾ ಮಾಡಿರಬಹುದು, ಅಥವಾ ಏನೂ ಮಾಡದೇ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರಬಹುದು, ಆಸಕ್ತಿ ಇರಬಹುದು. ಖಂಡಿತ. ಸೊ ಅಂಥವ್ರಿಗೆ ಒಂದು ಮನಸ್ಸಲ್ಲಿ ಆಸೆ ಇರುತ್ತೆ, ಕೆಲಸ ಮಾಡಬೇಕು ಎಲ್ಲ ಒಂದು ಕಡೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ವ್ಯಕ್ತಿ ಜೊತೆಗೆ. ಅಂದರೆ ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ನಾಲೆಜ್ ಇರುವಂಥ ವ್ಯಕ್ತಿ ಜೊತೆಗೆ ನಾವು ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂಥವ್ರಿಗೆ ಅಂದರೆ ಆ ಜಾಬ್ ಅಪರ್ಚುನಿಟೀಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಖಂಡಿತ ಕರ್ನಾಟಕದಲ್ಲಿ ಎಲ್ಲಿದ್ರೇನು ಕನ್ನಡ ಗೊತ್ತಿದ್ರೆ ಸಾಕು. ಆಲ್ ಹೈರ್ ದಮ್. ಫಸ್ಟ್ ಪ್ರಿಫರೆನ್ಸ್ ನನಗೆ ಕನ್ನಡಿಗರು. ಇಂಜಿನಿಯರ್ಸ್ ಬೇಕಾಗಿದ್ದಾರೆ, ಸೈಟ್ ಸೂಪರ್ವೈಸರ್ಸ್ ಬೇಕಾಗಿದ್ದಾರೆ, ಪ್ಲಂಬರ್ ಬೇಕಾಗಿದ್ದಾರೆ, ಎಲೆಕ್ಟ್ರಿಷಿಯನ್ಸ್ ಬೇಕಾಗಿದ್ದಾರೆ. ಯಾವ ರೀಜನ್ ಆಫ್ ಕರ್ನಾಟಕ ಆದರೂ ಆಗಿರಲಿ, ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ಕನ್ನಡಿಗಾಸ್. ಐ ಆಮ್ ನಾಟ್ ಅ ಕನ್ನಡಿಗ ಹಾನೆಸ್ಟಾಗಿ, ಬಟ್ ಮೈ ಲವ್ ಟು ಕನ್ನಡ ಇಸ್ ಸಚ್ ಬಿಕಾಸ್ ಈ ಊರು, ಈ ಮಣ್ಣು, ಈ ಸ್ಟೇಟ್ ಹ್ಯಾಸ್ ಗಿವನ್ ಮೀ ಸೋ ಮಚ್. ಬಿಕಾಸ್ 40 years ಐ ಆಮ್ ಇನ್ ಕರ್ನಾಟಕ. ಬೆಂಗಳೂರೇ ನಂದು ಆ್ಯಕ್ಚುಲಿ. ಮೈ ಪ್ರಾಪರ್ಟೀಸ್ ಅಂಡ್ ಮೈ ಎವ್ರಿಥಿಂಗ್ ಇಸ್ ಇನ್ ಬ್ಯಾಂಗ್ಳೂರ್. ಈ ಊರು ಕೊಟ್ಟಿದೆ, ಈ ಊರಿಗೆ ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್. ಸೊ ಎಷ್ಟು ಜನ ಆದರೂ ಬರಲಿ, ಐ ಆಮ್ ರೆಡಿ ಟು ಹೈಯರ್. ಎಷ್ಟು ಜನ ಬೇಕಾದ್ರು ಟ್ರೈನಿಂಗ್ ಕೇಳಿ ಫ್ರೀಯಾಗಿ ಮಾಡಿಕೊಡ್ತೀನಿ. ಆದಷ್ಟು ಸಪೋರ್ಟ್ ಮಾಡ್ತೀನಿ ಎಜುಕೇಟ್ ಮಾಡೋಕ್ಕೆ. ಲೆಟ್ ದೆಮ್ ಕಾಲ್ ಮೀ, ಲೆಟ್ ದೆಮ್ ಟೇಕ್ ಮೈ ಅಪಾಯಿಂಟ್ಮೆಂಟ್, ಆಫೀಸ್ಗೆ ಬರಲಿ, ತೊಗೊಂಬಂದು ಮೀಟ್ ಮಾಡಲಿ. ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಖಂಡಿತ ನಮ್ಮ ಜನರಿಗೆ ಮಾಡೋಣ, ಖಂಡಿತ. ದಟ್ ಈಸ್ ಫಾರ್ ಶೋರ್. ನಮಗೆ ಬದುಕೊಟ್ಟಂಥ ನಗರಕ್ಕೆ, ಊರಿಗೆ ಗಿವಿಂಗ್ ಬ್ಯಾಕ್. ಗಿವ್ ಇಟ್ ಬ್ಯಾಕ್. ಸೊ ಅದು ತುಂಬ ಇಂಪಾರ್ಟೆಂಟ್ ಲೆಸನ್. ಅದು ಪ್ರತಿಯೊಬ್ಬರು ಅದನ್ನು ಮಾಡಬೇಕು ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಬರಬೇಕು ಅಂದವ್ರಿಗೆ ಏನಾದರೂ ರಿಕ್ವೈರ್ಮೆಂಟ್ ಅಥವಾ ಪ್ರೀ ರಿಕ್ವಿಸಿಟ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಇದ್ದರೆ ಬನ್ನಿ ಅಂತ, ಆ ಥರದ್ದು ಏನಾದರೂ? ನನ್ನ ನಂಬರ್ಗೆ CV ಕಳಿಸಿ ಸರ್. ರಿಕ್ವೈರ್ಮೆಂಟ್ ಇದ್ರೂ ಕಳಿಸಿ, ಜಾಬ್ ಬೇಕಾಗಿದ್ರೂ ಕಳಿಸಿ. ಯು ಹ್ಯಾವ್ ಅ ಟ್ಯಾಲೆಂಟ್ ಆಫ್ ರನ್ನಿಂಗ್ ಫಾರ್ ಎನಿಥಿಂಗ್ ಟು ಅಚೀವ್ ಇನ್ ಯುವರ್ ಲೈಫ್. ಐ ಆಮ್ ದೇರ್ ಟು ಸಪೋರ್ಟ್ ಯು. ಇಫ್ ಯು ಆರ್ ಬಿಹೈಂಡ್ ಪಬ್ಜಿ ಈ ಥರ ಗೇಮ್ಸ್ ಆಡ್ಕೊಂಡಿರ್ಬೇಕಾದ್ರೆ ದಯವಿಟ್ಟು ಅಪ್ಲೈ ಮಾಡಿ. ಹೈಯರ್ ಮಾಡಿದ್ರೆ ಫೈರ್ ಮಾಡ್ಬಿಡ್ತೀವಿ ಇಮಿಡಿಯೇಟ್ಲಿ. ಬಿಕಾಸ್ ಐ ಡೋಂಟ್ ವಾಂಟ್ ಪೀಪಲ್ ಫಾರ್ ಟೈಮ್ ಪಾಸ್. ಇಫ್ ಯು ವಾಂಟ್ ಟು ಅಚೀವ್ ಇನ್ ಯುವರ್ ಲೈಫ್ ಸಮಥಿಂಗ್, ನೀವು ಏನಾದರೂ ಅಚೀವ್ ಮಾಡ್ಬೇಕಂತಿದ್ರೆ, ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ, ಐ ಆಮ್ ರೆಡಿ ಟು ಗಿವ್ ಮೈ ಬ್ಲಡ್ ಅನ್ನೋ ಥರ ಇದ್ದರೆ ಬನ್ನಿ, ನಾನು ತಲೆ ಮೇಲೆ ಇಟ್ಕೊಂಡು ನೋಡ್ಕೊತೀನಿ. ಯು ವಿಲ್ ಬಿ ಕಿಂಗ್ ಇನ್ ಮೈ ಕಂಪನಿ. ಇಫ್ ಯು ಆರ್ ಹಂಟಿಂಗ್ ಫಾರ್ ಮೊಬೈಲ್ ಆ್ಯಂಡ್ ಗ್ಯಾಜೆಟ್ಸ್ ಆಟ ಆಡ್ಕೊಂಡಿರ್ಬೇಕಾದ್ರೆ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಮೈ ಟೈಮ್. ಸಿಂಪಲ್. ಕರೆಕ್ಟ್ ತಾನೆ ಸರ್? ಅದು ಇಟ್ಸ್ ನಾಟ್ ಜಸ್ಟ್ ರೈಟ್ ಫಾರ್ ಯು, ಇಟ್ಸ್ ರೈಟ್ ಫಾರ್ ಎವ್ರಿ ಒನ್. ಬಿಕಾಸ್ ಏನಂತಾರೆ ಅಂದರೆ,
25,000-30,000 ಸ್ಯಾಲ್ರಿ ಈಸ್ ನಥಿಂಗ್ ಟುಡೇಸ್ ಡೇಟ್ ಅಕಾರ್ಡಿಂಗ್ ಟು ಟುಡೇಸ್. ನಾನು ಕನ್ಸ್ಟ್ರಕ್ಷನ್ ಮಾಡ್ತಿರೋ 1,550ಗೆ. ಸೊ ನಾನು ಅದ್ರದ್ದು ಬಜೆಟ್ ನೋಡಬೇಕು. ಭಾಳ ಜನ ಹೇಳ್ತಾರೆ ಸರ್ ಸ್ವಿಗ್ಗಿ ಝೊಮ್ಯಾಟೋಗೆ ಹೋದರೆ, ಬಟ್ ದಟ್ ಈಸ್ ಅ ಬ್ಲೂ ಕಾಲರ್ ಜಾಬ್, ದಿಸ್ ಇಸ್ ವೈಟ್ ಕಾಲರ್ ಜಾಬ್. ಇದರಲ್ಲಿ ಯು ವಿಲ್ ಹ್ಯಾವ್ ಎ ಫ್ಯೂಚರ್, ಯು ಕ್ಯಾನ್ ಸ್ಟಾರ್ಟ್ ಯು ಓನ್ ಸ್ಟಾರ್ಟ್ಅಪ್. ನೀವು ಒಂದು 5 ವರ್ಷ ಬಿಟ್ಟು ನೀವು ಸ್ವತಃ ಬಿಲ್ಡಿಂಗ್ ಕಟ್ಟಿ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿರಿ. ನಾನು ಯಾರು ಹೇಳಲ್ಲ 50 ವರ್ಷ ನಮ್ಮ ಹತ್ರನೇ ಅಗ್ರಿಮೆಂಟ್ ಹಾಕಿ ಅಂತ ಬಿಟ್ಟು. 3 ವರ್ಷ ಕೆಲಸ ಕಲ್ತ್ಕೊಳ್ಳಿ, ದಯವಿಟ್ಟು ಹೊರಗಡೆ ಹೋಗಿ ಸ್ಟಾರ್ಟ್ ಮಾಡಿ ಬಿಲ್ಡಿಂಗ್ ನೀವು ಕಟ್ಟಿ, ಲರ್ನ್ ಫ್ರಮ್ ಇಯರ್ ಆ್ಯಂಡ್ ಟೇಕ್ ಯುವರ್ ಲೈಫ್ ಟು ದ ನೆಕ್ಸ್ಟ್ ಲೆವೆಲ್. ದಟ್ಸ್ ರಿಯಲಿ ವಂಡರ್ಫುಲ್, ದಟ್ಸ್ ರಿಯಲಿ ಲಾರ್ಜ್ ಹಾರ್ಟೆಡ್ ರಿಯಾಜ್. ಖುಷಿ ಆಯಿತು ಈ ವಿಚಾರ ಕೇಳಿ. ಖಂಡಿತ ಸರ್. ಇದು ವ್ಯಾಲ್ಯೂಗಳಿವೆಲ್ಲ, ವಿ ಹ್ಯಾವ್ ಟು ಹ್ಯಾವ್ ದೀಸ್ ವ್ಯಾಲ್ಯೂಸ್. ಸೊ ನಾವು ಬೆಳಿಬೇಕು, ಬೇರೆಯವ್ರಿಗೂ ಬೆಳೆಸಬೇಕು, ವಾಪಸ್ ಕೊಡಬೇಕು ನಮ್ಮ ನಾಡಿಗೆ ಅನ್ನೋದು ಇದೆಯಲ್ಲ, ತುಂಬ ಖುಷಿ ಆಯಿತು. ಸೊ ಆಸಕ್ತರು ದಯವಿಟ್ಟು ಈಗ 2 ಥರ ಆಸಕ್ತರು ಅವ್ರನ್ನ ಸಂಪರ್ಕಿಸ್ಬೋದು. ಒಂದು ಮನೆ ಕಟ್ಟಿಸ್ಬೇಕು ಅಂದ್ಕೊಂಡವರು, ಇನ್ನೊಂದು ಕೆಲಸ ಬೇಕನ್ನೋರು. ಬಟ್ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಒಂದೇ ನೋಡ್ತಾನೆ, ಒಂದು ಕ್ವಾಲಿಟಿ ನೋಡ್ತಾನೆ. ನಿಮ್ಮ ಹತ್ರ ಆ ಪ್ಯಾಷನ್ ಇದೆಯಾ, ನೀವು ನಿಮ್ಮ ಗೋಲ್ಗೋಸ್ಕರ ನೀವೇನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನೋದಷ್ಟೇ ನೋಡ್ತಾನೆ. ಅದು ನೋಡಿ ಅದಿದ್ದರೆ ಆ ಲಾಯಲ್ಟಿ ಇದೆಯಾ ಅಂತ ನೋಡ್ತಾನೆ. ಅದಿದ್ದರೆ ಖಂಡಿತ ನಿಮಗೆ ಯಾವುದೇ ಕಂಪ್ನಿಯಲ್ಲಿ ನೀವು ಒಂದ್ಸಲ ಎಂಟ್ರ್ ಆದರೆ ವಾಪಸ್ ನೀವು ಹೋಗೋಕ್ಕೆ ಪ್ರಶ್ನೆ ಬರೋಲ್ಲ. ನೀವೇ ಹೋಗ್ಬೇಕು ಬಿಟ್ಟರೆ ಯಾರೂ ತೆಗಿಯಲ್ಲ ನಿಮ್ಮನ್ನು. ಸೊ ಅಂಥ ಒಂದು ಪ್ಯಾಷನ್ ಇದ್ದರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರ ನಂಬರ್ಗೆ ನಿಮ್ಮ CV ಕಳಿಸಿ, ಅವ್ರ ಟೀಮು ನಿಮಗೆ ಕಾಲ್ ಮಾಡುತ್ತೆ. ಅವ್ರನ್ನ ಭೇಟಿಯಾಗಿ ಮತ್ತೊಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಆ ಕಂಪ್ನಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಇದು ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪನಿಯ CEO ಅಥವಾ MD ಮತ್ತು ಓನರ್ ಆಗಿರುವಂಥ ರಿಯಾಜ್ ಅಹಮದ್ ಅವರೊಂದಿಗಿನ ಮಾತುಕತೆ. ಸಾಕಷ್ಟು ವಿಚಾರಗಳನ್ನು ನಾನು ಅಂತೂ ಈ ವಿಡಿಯೋ ಮೂಲಕ ಕಲಿತೆ ಅಂತ ನನಗನ್ಸುತ್ತೆ. ನಿಮಗೂ ಕೂಡ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿರ್ತೀರ. ಸೊ ದಯವಿಟ್ಟು ಮನೆ ಕಟ್ಟಬೇಕನ್ನುವಂಥ ಆಸೆ ಇರುವಂಥವ್ರು ದಯವಿಟ್ಟು ಅವ್ರನ್ನ ಒಂದು ಸಂಪರ್ಕ ಮಾಡಿ ಆಮೇಲೆ ನಿರ್ಧಾರ ಕೈಗೊಳ್ಳಿ. ಮತ್ತು ಕೆಲಸ ಮಾಡಬೇಕನ್ನೋರು ಕೂಡ ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಬಿಸ್ನೆಸ್ ಗುರು. ನಮಸ್ಕಾರ.